ಸಂಜೆ ಟೈಮ್ದಾಗ ಸ್ನ್ಯಾಕ್ಸ್ ಅಂತ ಏನಾದರೂ ತಿನ್ನಕ್ಕೆ ಬೇಕ್ರಿ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಎಷ್ಟು ಚಂದ ಅಲ್ರಿ. ಇವತ್ತಿನ ಸ್ಪೆಷಲ್ ಮಾಡೋಣ್ರಿ. ಏನಂತ ರೆಸಿಪಿ ನಾನು ನಿಮ್ಗೆ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ, ಬೇಕ್ರಿಯಿಂದ ತಂದಂಥ ಬ್ರೆಡ್ನಿಂದ ಸ್ಯಾಂಡ್ವಿಚ್. ಈ ಸ್ಯಾಂಡ್ವಿಚ್ ಯಾವ ರೀತಿ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ ರೀ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸ್ತಾ ಬಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬರ್ರಿ ನೋಡೋಣ ರೀ. ಈಗ ನೋಡ್ರಿ, ಬರ್ಸನ್ ಚಾಲೂ ಮಾಡಿ ಬರ್ಸನ್ ಮ್ಯಾಗ ಪಾತ್ರೆ ಇಟ್ಕೊಂಡ್ರಿ. 1 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ರೀ. 1 ಅಥವಾ 2 ಸ್ಪೂನಷ್ಟು ಎಣ್ಣೆ ಹಾಕೊಂಡಿನಿ. ಈಗ ಅಡುಗೆ ಎಣ್ಣೆ ಹಾಕೊಂಡು ಬಳಿಕ 1 ಟೀ ಸ್ಪೂನಷ್ಟು ಸಾಸಿವೆ, ಆಮೇಲೆ ಜೀರಿಗೆ, 1 ಈರುಳ್ಳಿ ಹೊಡ್ಕೊಂಡು ಸ್ನೇಹಿತರೆ 1 ಈರುಳ್ಳಿ ಹಾಕೋತೀನಿ ರೀ. ಸ್ವಲ್ಪ ತಿರುಗಾಡೋಣ್ರಿ. ಈಗ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಬರ್ಸನ್ ಸ್ವಲ್ಪ ಸಣ್ಣ ಮಾಡ್ಕೋಬೇಕು ರೀ. ಎಣ್ಣೆ ಒಳಗೆ ಸ್ವಲ್ಪ ಕೆಂಪಗಾಗೋರಿಗೆ ಫ್ರೈ ಮಾಡ್ಕೊಂಡು ಸ್ನೇಹಿತರೆ. ಚಿಕ್ಕ ಮಕ್ಕಳು ಶಾಲೆಯಿಂದ ಬಂದ ಬಳಿಕ ಅದನ್ನು ತಿಂದು ಬೇಜಾರಾಗಿರುತ್ತೆ ರೀ. ಮನೆಯೊಳಗಂತ ಪಟ ಅಂತ ನೀವು ಈ ರೀತಿ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂದ್ರೆ ಭಾರಿ ಮಸ್ತ್ ಇರೋ ಸ್ನೇಹಿತರೆ. ಈಗ ನೋಡ್ರಿ, ಚೆನ್ನಾಗಿ ಕೆಂಪಗಾಗೋರಿಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ. ಹಸಿ ವಾಸನೆ ಅಂತಾರಲ್ಲ, ಆ ಹಸಿ ವಾಸನೆ ಎಂಬುದು ಹೋಗ್ಬೇಕು ರೀ. ಇದರೊಳಗಿನ ಹಸಿ ವಾಸನೆ ಹೋಗಿ ಪೂರ ಕೆಂಪಗಾಗ್ಬೇಕು ರೀ. ಅದು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊತೀನಿ ರೀ. ಈರುಳ್ಳಿ, ಉಳ್ಳಾಗಡ್ಡಿ ರೀ. ಈಗ ಆಲೂಗಡ್ಡೆ ಹಾಕೋತೀನಿ ನೋಡ್ರಿ. ಈಗ ಆಲೂಗಡ್ಡೆ ಹಾಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ ಎಣ್ಣೆ ಒಳಗೆ. 1 ಆಲೂಗಡ್ಡೆ ತೊಗೊಂಡು ಸ್ನೇಹಿತರೆ. ಈ ಆಲೂಗಡ್ಡೆ ಏನಂತಾರಲ್ಲ, ಮನೆಯಿಂದ ಎರ್ಚ್ಕೊಂಡಿನಿ. ನೀವು ಕಡೆ ಎರ್ಚ್ಕೋಬೇಕು ಇರ್ತಿ. ಅದನ್ನು ನಾನು ತೋರಿಸಿಲ್ಲ, ಎರ್ಚ್ಕೊಂಡೆಲ್ಲ ತಯಾರು ಮಾಡ್ಕೊಂಡು ಇಟ್ಕೊಂಡಿನಿ. ಈಗ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರಿ. ಈಗ ನೋಡ್ರಿ, ಇದನ್ನು ಕ್ಯಾರೆಟ್ ಹಾಕೋತೀನಿ ನೋಡ್ರಿ. ಈಗ ಕ್ಯಾರೆಟ್ ಕೂಡ ಅದನ್ನು ಕೂಡ ಈ ಆಲೂಗಡ್ಡೆ ಯಾವ ರೀತಿ ಎರ್ಚ್ಕೊಂಡಿರಲ್ಲ ಅದೇ ರೀತಿ ಕ್ಯಾರೆಟ್ ಕೂಡ ಎರ್ಚ್ಕೊಂಡು ಸ್ನೇಹಿತರೆ. ಈಗ ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ನೀವು ಮನೆಯೊಳಗೆ ಯಾವುದೇ ತರಕಾರಿ ಇದ್ರೂ ಕೂಡ ನೀವು ಈ ರೀತಿ ಮಾಡ್ಕೋಬೋದು. ಇದನ್ನು ಹಾಕಬೇಕಂತ ಅದನ್ನು ಹಾಕ್ಬೇಕಂತ ನಿಯಮಗಳು ಇರೋದಿಲ್ಲ. ನಿಮ್ಮ ಮನೆಯೊಳಗೆ ಯಾವ ತರಕಾರಿ ಇರ್ತಾವೆ ಅದನ್ನು ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಈಗ ಸೌತೆಕಾಯಿ ಇದ್ದರೆ ಸೌತೆಕಾಯಿ ಕೂಡ ನೀವು ಮಾಡ್ಕೋಬೋದು ಸ್ನೇಹಿತರೆ. ಈಗ ನೋಡಿರಿ, ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆ ಒಳಗೆ. ಈಗ ನೋಡಿರಿ, ಟೊಮೆಟೊ ಕೂಡ ಹೊಳ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನಿ ರೀ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎಣ್ಣೆ ಒಳಗೆ ಸ್ನೇಹಿತರೆ. ಈಗ ನೋಡಿರಿ, ನಾವು ಏನೇನು ಹಾಕೊಂಡಿನಿ ರೀ, ಆಲೂಗಡ್ಡೆ ಮತ್ತು ಈರುಳ್ಳಿ, ಟೊಮೆಟೊ, ಕ್ಯಾರೆಟ, ಸಾಸಿವೆ, ಜೀರಿಗೆ ಇವೆಲ್ಲ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ರೀ. ಈ ಹಸಿ ವಾಸನೆ ಇರ್ತಲ್ಲ, ಹಸಿ ಎಂಬುದು ಹೋಗ್ಬೇಕು ರೀ. ಇದು ಹಸಿ ಎಂಬುದು ಹೋಗಿ ಕೆಂಪಗೆ ಒಣ ಆಗಿ ಚೆನ್ನಾಗಿ ಫ್ರೈ ಆಗ್ಬೇಕು ರೀ. ಇದು ಈ ಮನೆಗೆ ಯಾರು ಅತಿಥಿಗಳು ಗೆಸ್ಟ್ ಬಂದಿರ್ತಕ್ಕೋ ರೀ, ಸಂಬಂಧಿಕರು, ಅವಾಗೇನತ್ತಲ್ಲ ನೀವು ಈ ರೀತಿ ಸ್ಯಾಂಡ್ವಿಚ್ ಮಾಡ್ಕೊಂಡು ಮಾಡಿಕೊಟ್ಟಿರ್ತಕ್ಕೋ ರೀ, ಅವರು ಕೂಡ ತುಂಬ ಇಷ್ಟಪಡ್ತಾರೆ ಸ್ನೇಹಿತರೆ. ಸ್ಯಾಂಡ್ವಿಚ ಎಲ್ಲರೂ ಇಷ್ಟಪಡುವಂಥ ಸ್ಯಾಂಡ್ವಿಚ್ ಸ್ನೇಹಿತರೆ. ವಿಶೇಷವಾದ ಸ್ಯಾಂಡ್ವಿಚ್ ನಾನು ನಿಮಗೆ ಅಂತ ಮಾಡಿ ತೋರ್ಸಾಕತ್ತೀನಿ ವಿಡಿಯೋದಾಗ. ನಿಮ್ಗೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ. ನಾನು ಯಾವ ರೀತಿ ಮಾಡಾಕತ್ತೀನಿ ನೋಡ್ಕೊಂಡು ಟ್ರೈ ಮಾಡಿರಿ. ನೀವು ಮನೆಯೊಳಗೆ ಯಾವುದೇ ತರಕಾರಿ ಇದ್ರೂ ಕೂಡ ಹಾಕೊಂಡು ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ. ಯಾಕೆ ಉಪ್ಪೆಲ್ಲ ಇದನ್ನು ಆಗ್ಬೇಕ್ರಿ ಪೂರ್ತಿ. ಮತ್ತು ಉಪ್ಪು ಹಾಕೊಂಡು ಸ್ವಲ್ಪ ನೀರಿನ ಅಂಶ ಬಿಡುತ್ತೆ ರೀ. ಮತ್ತು ತರಕಾರಿಗಳು ಹಾಕೋದ್ರಿಂದ ನೀರಿನ ಅಂಶ ಬಿಡುತ್ತೆ ಸ್ನೇಹಿತರೆ. ನೀರು ಬಿಡುತ್ತೆ. ಮತ್ತು ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ನೀರು ಹಾಕ್ಲಾರ್ದೇನಂತಿಲ್ಲ. ಈ ಈರುಳ್ಳಿ ಮತ್ತು ಟೊಮೆಟೊ, ಇದನ್ನು ಕ್ಯಾರೆಟ ಮತ್ತು ಆಲೂಗಡ್ಡೆ ಇವೆಲ್ಲ ಏನೈತಿ ನೀರಿನ ಅಂಶ ಇರ್ತಾವೆ ರೀ. ತರಕಾರಿಗಳು ನೀರಿನ ಅಂಶ ಇರುತ್ತೆ, ಅವೆಲ್ಲ ಏನಂತ ನೀರು ಬಿಡ್ತಾವೆ ರೀ. ಮತ್ತು ಉಪ್ಪು ಹಾಕೋದ್ರಿಂದ ನೀರು ಬಿಡುತ್ತೆ ಸ್ನೇಹಿತರೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ರೀ. 1 ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು ಮತ್ತು ಎಣ್ಣೆ ಒಳಗೆ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ರೀ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ. ಈಗ ಅದು ಮನೆಯಲ್ಲೇ ತಯಾರಿಸಿದ ಮಸಾಲೆ ಖಾರ ಸ್ನೇಹಿತರೆ. ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಮನೆಯಲ್ಲಿ ಈ ರೀತಿ ಮಸಾಲೆ ಖಾರ ಮಾಡ್ಕೊತಾರೋ. ನಿಮ್ಮ ಕಡೆ ಏನಂತ ಬೆಂಗಳೂರು, ಮೈಸೂರು ಮತ್ತು ನಮ್ಮ ಬೆಂಗಳೂರು, ಮೈಸೂರು ಕಡೆ ನಮ್ಮ ಸಬ್ಸ್ಕ್ರೈಬರ್ ಆಗಿದ್ರೆ ನೀವು ಬೇಕಾದ್ರೆ ಚಿಲ್ಲಿ ಪೌಡ್ರ್ ಹಾಕೋಬೋದು ಸ್ನೇಹಿತರೆ. ಅಥವಾ ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ಮಾಡ್ಕೊಂಡು ಹಾಕೋಬೋದು. ಅದನ್ನು ಹಾಕೋಬೇಕಂತ ಏನಿಲ್ಲ. ನಮ್ಮಲ್ಲಿ ಉತ್ತರ ಕನ್ನಡ ಭಾಗ ಏನಂತ ಈ ರೀತಿ ಮಸಾಲೆ ಖಾರ ಹಾಕೋತಾರೆ ಸ್ನೇಹಿತರೆ. ಈಗ ಸ್ವಲ್ಪ ಹಿಂಗೆ ಹಾಕೋತೀನಿ ರೀ. ಹಿಂಗೆ ಸ್ವಲ್ಪ ಉದುರಿಸ್ತೀನಿ ರೀ. ಹಿಂಗೆ ಹಾಕಬೇಕು. ಹಿಂಗೆ ಹಾಕೋದ್ರಿಂದ ಅಡುಗೆ ಟೇಸ್ಟ್ ಆಕತಿ ಮತ್ತು ಜೀರ್ಣ ಕ್ರಿಯೆ ಆಕತ್ತಿ ರೀ. ಅಡುಗೆ ಒಳಗೆ ಹಿಂಗೆ ಉಪಯೋಗಿಸೋದ್ರಿಂದ ಜೀರ್ಣ ಕ್ರಿಯೆ ಆಕತಿ ಸ್ನೇಹಿತರೆ. ಈಗ ಹಿಂಗೆ ಹಾಕೊಂಡು ನೋಡಿರಿ, ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ. ಈಗ ಮನೆಯಲ್ಲಿ ತಯಾರಿಸಿದ ಬೆಣ್ಣೆ ಹಾಕೋತೀನಿ ಸ್ನೇಹಿತರೆ. ಮನೆಯಲ್ಲಿ ತಯಾರಿಸಿದ ಬೆಣ್ಣೆ. ಈ ಬೆಣ್ಣೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಆಕತಿ. ಬಾಜಿ ಹತ್ರ ಸಂಬಂಧ ಐತಿ ಬೆಣ್ಣೆ ಹಾಕೊಳತ್ತೀನಿ. ನೀವು ಬೇಕಾದ್ರೆ ಬೆಣ್ಣೆ ಇರಲಿಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ಅಥವಾ ತುಪ್ಪ ಹಾಕ್ಕೊಂಡು ಬರ್ತೈತೆ ರೀ. ಮನೆಯಲ್ಲಿ ತುಪ್ಪ ಇತ್ತುಕೋರಿ ತುಪ್ಪ ಹಾಕ್ಕೊಂಡು ಬರ್ತೈತಿ. ಬೇಡಪ್ಪ ಅಂದ್ರೆ ಎರಡೂ ಬೇಡಪ್ಪ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಹಾಕೋಬೇಕಂತ ನಿಯಮೇನಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಬೆಣ್ಣೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ. ಈಗ ಸ್ನೇಹಿತರು ನೋಡ್ರಿ, ಈಗ ಸ್ಯಾಂಡ್ವಿಚ್ ಒಳಗೆ ಹಾಕೊಳಕ್ಕೆ ಸಂಬಂಧ ಬಾಜಿ ತಯಾರಾಗೈತ್ರಿ. ಈಗ ಸ್ವಲ್ಪ ಬರ್ಸನ ಆರಿಸಿ ಇದನ್ನು ಸೈಡ್ ಎತ್ತಿಡೋಣ್ರಿ.
ಸ್ನೇಹಿತರೆ ನೋಡ್ರಿ ಬರ್ಸನ್ ಮ್ಯಾಗ ತೆವಿ ಇಟ್ಟೀನಿ. ಬರ್ಸನ್ ಚಾಲು ಮಾಡಿ ನಂತರ ಸಣ್ಣ ಇಟ್ಟೀನಿ ರೀ. ಈ ಬಾಜಿನೂ ಆರೈತ್ರಿ. ಈಗ ಅದು 5 ನಿಮಿಷ ಆರಾಗ್ಬಿಟ್ರಿ ಆರೈತೆ ನೋಡ್ರಿ. ಈಗ ಬ್ರೆಡ್ ತೊಗೊತೀನಿ ರೀ. ಅದನ್ನು ಫಸ್ಟ್ ಒಂದು ಬ್ರೆಡ್ ಹಿಂಗೆ ಇಡ್ತೀನಿ. ಇಟ್ಟಿದ ಬಳಿಕ ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಾಕೋತೀನಿ ರೀ. ಬೆಣ್ಣೆ ಇರಲಿ ಅಂದ್ರೆ ನೀವು ತುಪ್ಪ ಹಾಕೋಬೋದು. ಬೆಣ್ಣೆನ ಹಾಕೋಬೇಕಂತ ಏನೇನಿಲ್ಲ, ಬೆಣ್ಣೆ ಹಾಕೋತೀನಿ ರೀ ಮೇಲ್ಗಡೆ. ಈ ರೀತಿ ಎಲ್ಲ ಕಡೆ ಅಂತಿರಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಸ್ನೇಹಿತರೆ. ನೋಡ್ರಿ ಯಾವ ರೀತಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ತಯಾರಿಸಿದಂಥ ಬಾಜಿ ಪಲ್ಯ ಹಾಕೋತೀನಿ ನೋಡಿರಿ. ಈ ರೀತಿ ಪಲ್ಯ ಹಾಕೊಂಡಿರ್ತಿರಲ್ಲ ಎಲ್ಲ ಕಡೆ ಸ್ವಲ್ಪ ಸೆಂಟ್ರ್ನಾಗ ಎಲ್ಲ ಕಡೆ ಆಗೋಂಗೆ ಹಾಕೊಳ್ಳೋದ್ರಿ. ಇದನ್ನು ಈ ಬಾಜಿ ಹಾಕಿದ ಬಳಿಕ ನೋಡಿರಿ ಮಾರ್ಕೆಟ್ನಿಂದ ತಂದಂಥ ಚೀಸ್ ರೀ ಅದನ್ನು ಹಾಕೋತೀನಿ ನೋಡ್ರಿ. ಈಗ ಇದನ್ನು ಈ ರೀತಿ ಸ್ವಲ್ಪ ಎರ್ಸೋದ್ರಿ. ಸಣ್ಣ ಎರ್ಚು ಮನೆ ತೊಗೊಂಡು ಮೇಲ್ಗಡೆ ಪೀಸಾಗಿ ಎರ್ಸೋದು ಸ್ನೇಹಿತರೆ. ನೋಡಿರಿ ಯಾವ ರೀತಿ ಎರ್ಚ್ಕೊಳಕತ್ತೀನಿ. ಈ ರೀತಿ ಎರ್ಚ್ಕೋಬೇಕ್ರಿ. ನೋಡಿ ಸ್ನೇಹಿತರೆ ಈ ರೀತಿ ಎರ್ಚ್ಕೊಂಡು ಈ ರೀತಿ ಬ್ರೆಡ್ ತಯಾರು ಮಾಡ್ಕೊಂಡಿನಿ. ಈಗ ಮೇಲ್ಗಡೆ ಒಂದು ಬ್ರೆಡ್ ಇಡ್ರಿ. ಈ ಮೇಲ್ಗಡೆ ಒಂದು ಬ್ರೆಡ್ ಇಟ್ಟು ಸ್ವಲ್ಪ ಒತ್ತುಣ್ರಿ. ಯಾಕಂದ್ರೆ ಪೂರ ಹತ್ಕೋಬೇಕ್ರಿ ಅದು ಎಲ್ಲ ಕಡೆ. ಹಿಂಗೆ ಒತ್ತೋದ್ರಿಂದ ಸ್ವಲ್ಪ ಟೈಟಾಗಿ ಚೆಂದಾಗಿ ಕುಂಡಿರ್ತೈತೆ ರೀ. ಫ್ರೆಶ್ ಮಾಡೋದ್ರಿಂದ ಭಾಳ ಒತ್ತಾಗಿ ಫ್ರೆಶ್ ಮಾಡಿಬಿಡ್ರಿ. ನೋಡ್ಕೊಂಡು ಸ್ಮೂತಾಗಿ ಫ್ರೆಶ್ ಮಾಡಿ ಸ್ನೇಹಿತರೆ. ನೋಡಿರಿ ಈ ರೀತಿ ಫ್ರೆಶ್ ಮಾಡ್ಕೊಂಡಿನಿ ನೋಡ್ರಿ. ಈಗ ತೆವಿ ಕಾಯಿ ಕಟ್ಕೊಂಡಿನಿ ರೀ. ತೆವಿ ಕಾಯಿ ಕಟ್ಕೊಂಡು ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಾಕೋತೀನಿ ನೋಡಿರಿ. ಬೆಣ್ಣೆ ಹಾಕೊಂಡು ಸ್ವಲ್ಪ ಬೆಣ್ಣೆ ಎಲ್ಲ ಕಡೆ ಮಾಡ್ಕೊತೀನಿ ರೀ. ಅದನ್ನು ಈ ರೀತಿ ಬೆಣ್ಣೆ ಹಾಕ್ಕೊಂಡು ನೀವು ಬೆಣ್ಣೆ ಇಲ್ಲ ಅಂದ್ರೆ ತುಪ್ಪ ಹಾಕೋಬೋದು. ನಾ ಬೆಣ್ಣೆ ಹಾಕೊಂಡಿನಿ. ಈ ತುಪ್ಪ ಹಾಕ್ಕೊಂಡು ಇಲ್ಲಿ ಮೇಲ್ಗಡೆ ಏನತ್ತಿಲ್ಲ ಆ ಬ್ರೆಡ್ ಇಡ್ತೀವಿ ಸ್ನೇಹಿತರೆ. ಈ ಬೆಣ್ಣೆ ಒಳಗೆ ಬ್ರೆಡ್ ಫ್ರೈ ಮಾಡ್ಕೊಳ್ಳೋದು. ಬೆಣ್ಣೆ ಇಲ್ಲ ಅಂದ್ರೆ ನೀವು ತುಪ್ಪ ತೊಗೋಬೋದು, ತುಪ್ಪ ಹಾಕೋಬೋದು. ತೆವಿ ಮ್ಯಾಗ ಬೆಣ್ಣೆ ಹಾಕ್ಕೊಂಡು ಅಕಸ್ಮಾತ್ ಬೆಣ್ಣೆ ಇರಲಿಲ್ಲ ತುಪ್ಪ ಹಾಕೋರಿ. ಬೆಣ್ಣೆ ತುಪ್ಪ ಎರಡೂ ಇರಲಿಲ್ಲ ತಿಕ್ಕೋರಿ. ಇದನ್ನು ಹಾಕೋರಿ, ಎಣ್ಣೆ ಹಾಕೋರಿ ಸ್ನೇಹಿತರೆ. ಈಗ ಒಂದು ಸ್ವಲ್ಪ ಫ್ರೈ ಆಗೈತಿ ಕೆಳಗಡೆ. ಈಗ ಒಂದು ಸ್ವಲ್ಪ ತಿರುಗಿ ಹಾಕೋತೀನಿ ನೋಡಿರಿ. ಈ ರೀತಿ ಕೆಂಪಗಾಗಬೇಕು. ಈ ರೀತಿ ಕೆಂಪಗಾಗೋವರೆಗೂ ತಿರುಗಿ ಹಾಕೋಬೇಕು. ಎರಡು ಬದಿ ಸ್ನೇಹಿತರೆ ಚೆನ್ನಾಗಿ ಕೆಂಪಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಕಡೆ ಬೇಯ್ತಿಕ್ಕೋರಿ, ಮತ್ತೊಂದು ಕಡೆ ತಿರುಗಿ ಹಾಕೋಬೇಕು. ಈಗ ನೋಡಿ ಮತ್ತೆ ತಿರುಗಿ ಹಾಕೋತೀನಿ. ಈಗ ನೋಡಿರಿ ಈ ರೀತಿ ಕೆಂಪಗಾಗಬೇಕು ಸ್ನೇಹಿತರೆ. ನೋಡ್ರಿ ಎರಡು ಬದಿ ಏನತ್ತೀರಿ ಪೂರ್ತಿ ಈ ರೀತಿ ಮಾಡ್ಕೊಂಡಿನಿ ನೋಡ್ರಿ. ನೋಡಿ ಎಷ್ಟು ನೈಸ್ ಆಗೈತಿ. ಪ್ಲೇಟ್ನ ತೆಗೆದು ಇಡ್ತೀನಿ ರೀ. ಈಗ ಎರಡು ಬದಿ ಐತ್ರಿ. ಈಗ ಇದೇ ರೀತಿ ಇನ್ನೊಂದು ಮಾಡ್ಕೊತೀನಿ ನೋಡ್ರಿ. ಸ್ನೇಹಿತರೆ ನೋಡ್ರಿ ಈ ರೀತಿ ಬ್ರೆಡ್ ಸ್ಯಾಂಡ್ವಿಚ್ ಈ ರೀತಿ ತಯಾರು ಮಾಡ್ಕೊಂಡಿನಿ ರೀ. ಎರಡು ಮಾಡ್ಕೊಂಡಿನಿ. ಈಗ ನೋಡ್ರಿ ಈಗ ಕಟ್ ಮಾಡ್ತೀನಿ ರೀ. ಅದನ್ನು ಈ ರೀತಿ ಏನತ್ತಿರಲ್ಲ ಚಾಕುದಿಂದ ಒಂದು ಸೈಡ್ ಒತ್ತೆ ಹಿಡಿದ್ರಿ. ಒಂದು ಸೈಡ್ ಒತ್ತೆ ಹಿಡಿದು ಈ ರೀತಿ ಕಟ್ ಮಾಡ್ಕೊಡಿ ಸ್ನೇಹಿತರೆ. ಈ ರೀತಿ ಏನತ್ತಿರಲ್ಲ ಕ್ರಾಸ್ ಮ್ಯಾಗ ಕಟ್ ಮಾಡಿದ್ರಿ. ಕ್ರಾಸ್ ಮ್ಯಾಗ ಕಟ್ ಮಾಡೋದ್ರಿಂದ ಚಂದ ಬರುತ್ತೆ. ಅದೇ ರೀತಿ ನೋಡಿರಿ ಇನ್ನೊಂದು ಕೂಡ ಅದೇ ರೀತಿ ಕಟ್ ಮಾಡ್ಕೊತೀನಿ. ಈಗ ನೋಡ್ರಿ ಒಂದು ಕಡೆ ಒತ್ತಿಗಿಡ್ರಿ, ಒಂದು ಕಡೆ ಒತ್ತಿಗಿಡಿದಂತೆ ಈ ರೀತಿ ಕಟ್ ಮಾಡ್ಕೊರಿ. ನೋಡಿ ಚಂದ ಕಟ್ ಮಾಡ್ಕೋಬೇಕ್ರಿ. ಈ ರೀತಿ ಎರಡನ್ನೂ ಪೂರ್ತಿ ಕಟ್ ಮಾಡ್ಕೊಂಡೇನ್ರಿ. ಈಗ ತೋರಿಸ್ತೀನಿ ನೋಡಿರಿ ಒಳಗಡೆ ಯಾವ ರೀತಿ ಆಗೈತಿ ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿರಿ ನೈಸಾಗಿ ಎಷ್ಟು ಚಂದ ಆಗೈತಿ ನೋಡ್ರಿ. ವಾವ್ ನೋಡಿರಿ ಬಾಜಿ ಯಾವ ರೀತಿ ಕಾಣಕತ್ತೈತಿ. ವಂಡರ್ಫುಲ್ಲಾಗಿ ಕಾಣಕತ್ತಿರಲ್ಲ ಎಷ್ಟು ಚಂದ ಆಗೈತಿ ನೋಡಿರಿ. ಬ್ರೆಡ್ ಸ್ಯಾಂಡ್ವಿಚ್ ಎಲ್ಲ ಕಡೆ ಕೆಂಪು ಈ ರೀತಿ ಮಾಡ್ಕೋಬೇಕು. ಈ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ರೀ. ಈಗ ಸ್ನೇಹಿತರೆ ನೋಡ್ರಿ ಬ್ರೆಡ್ ಸ್ಯಾಂಡ್ವಿಚ್ ಈ ರೀತಿ ಮಾಡ್ಕೊಂಡು ನೋಡ್ರಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿನಿ. ಎಷ್ಟು ನೈಸ್ ಸೂಪರ್ ಆಗೈತೆ ನೋಡಿ ಸ್ನೇಹಿತರೆ. ಇದನ್ನೊಂದು ಸ್ವಲ್ಪ ಟೇಸ್ಟ್ ನೋಡ್ರಿ ಯಾವ ರೀತಿ ಆಗೈತ ಸ್ನೇಹಿತರೆ. ನೋಡ್ರಿ ಸ್ಯಾಂಡ್ವಿಚ್. ಯಾವ ಸ್ಯಾಂಡ್ವಿಚ್ ಇದು? ಸ್ಯಾಂಡ್ವಿಚ್, ತರಕಾರಿಯ ಸ್ಯಾಂಡ್ವಿಚ್. ಬರ್ರಿ ಇದನ್ನಂತ ಉದಯ ನಾನು ಇಬ್ಬರು ಕೂಡಿ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀವಿ ಯಾವ ರೀತಿ ಆಗೈತೆ ನೋಡೋಣತ್ತ. ತಗೋರಿ ಉದಯ್. ಯಾವ ತಗೋರಿ? ನಾವೇನೋ ತಗೋ. ಈಗ ನಾನು ತಗೋತೀನಿ ನೋಡ್ರಿ. ವಾವ್ ಬಾಯಾಗ ಫಸ್ಟ್ ಹಾಕೊಳ್ಳೋಣ ಕುರ್ಕುರು, ಆಮೇಲೆ ಬಾಜಿ, ಆಮೇಲೆ ಏನು ಬರ್ತೀಯ ಚೀಸ್, ಮತ್ತು ಬಟಾಟೆ, ಮತ್ತೆ ಆಮೇಲೆ ಕುರುಮ್, ಆಮೇಲೆ ಬಾಯಾಗ ಧಮಾಕ. ಸೂಪರ್ ಆಗೈತಿ ಸ್ನೇಹಿತರೆ. ನೀವು ಕೂಡ ಈ ರೀತಿ ಮಾಡ್ಕೊರಿ. ಈ ರೀತಿ ಮಾಡ್ಕೊಂಡು ಏನೈತಿ ಈ ವಿಡಿಯೋ ಏನೈತಿ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ಹೊಸ್ತಾ ಬಂದ್ರೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪಕ್ಕದ ಬೆಲ್ ಐಕಾನ್ ಟೈಮ್ನ ತಟ್ಲಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.